ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಹಾಗೂ ಲೋಬೋ ಫೌಂಡೇಶನ್ ರಿಜಿಸ್ಟರ್ಡ್ ಇವರ ಸಂಯುಕ್ತ ಆಶ್ರಯದಲ್ಲಿ 1 ತಿಂಗಳ ಕಾಲ ವಿವಿಧ ಶಾಲೆಗಳಲ್ಲಿ ನಡೆಯಲಿರುವ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಉದ್ಘಾಟನಾ ಸಮಾರಂಭವು ಕಾವೂರಿನ ಬಿಜಿಎಸ್ ಪ್ರೌಢಶಾಲೆಯ ಸಭಾಂಗಣದಲ್ಲಿ ನಡೆಯಿತು. ಅಭಿಯಾನಕ್ಕೆ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಪೂಜ್ಯ ಶ್ರೀ ಡಾ ಧರ್ಮಪಾಲನಾಥ ಸ್ವಾಮೀಜಿಯವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಬಾಲಕಿಯರ ಶಿಕ್ಷಣ ಹಾಗೂ ಅವರ ಜಾಗೃತಿಯು ಸಮಾಜದ ಉನ್ನತಿಗೆ ಅತ್ಯಗತ್ಯ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಾಲಕಿಯರು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು ಎಂದು ಹೇಳಿದರು. 2 ಕೈ ಸೇರಿದ್ರೆ ಚಪ್ಪಾಳೆ, ಒಂದೇ ಕೈ ಸೇರಿದ್ರೆ ಅದು ಆಗುವಂಥದ್ದಲ್ಲ. ಅದರಿಂದ ಜಾಗೃತಿಯ ಅವೇರ್ನೆಸ್, ತಿಳುವಳಿಕೆ, ಇದನ್ನು ಇಬ್ಬರಿಗೂ ನಾವು ಹೇಗೆ ಕೋ ಎಜುಕೇಷನ್ ಕೊಡ್ತೇವೋ ಹಾಗೆ ಇಬ್ಬರಿಗೂ ನೀವು ಅದರ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟರೆ ಇನ್ನು ಒಳ್ಳೆಯ ರೀತಿಯ ಪರಿಣಾಮ ಮತ್ತು ಪ್ರಭಾವವನ್ನು ಬೀರ್ತಾ ಹೋಗ್ತೈತೆ. ಇದರಲ್ಲಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು. ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಬದುಕು, ನನ್ನ ಬದುಕು ಹೇಗಿರಬೇಕು ಅಂತಕ್ಕಂಥದ್ದು, ತನ್ನ ನಡೆ ಬಗ್ಗೆ, ನುಡಿ ಬಗ್ಗೆ, ರೀತಿ ಬಗ್ಗೆ, ನೀತಿ ಬಗ್ಗೆ, ಇದರ ಬಗ್ಗೆ ಇರ್ತಕ್ಕಂಥ ಕಾನೂನಿನ ಅರಿವು ಏನಿದೆ, ಅದರ ಬಗ್ಗೆ ಹೇಗಿದೆ, ನಿಮಗೇನಾದರೂ ತೊಂದರೆಗಳಾದಂಥ ಕಾಲಘಟ್ಟದಲ್ಲಿ ನೀವು ಯಾರನ್ನು ಹೋಗಿ ನೋಡಬೇಕು ಅದರ ಬಗ್ಗೆ ಇರಬಹುದು, ಅಥವಾ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಆರೋಗ್ಯ ಇರಬಹುದು, ಅಥವಾ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾನೂನುಗಳು ಬಂದಿದೆ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ವೈ ಭರತ್ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಬಾಲಕಿಯರ ಸುರಕ್ಷತೆ ಮತ್ತು ಶಿಕ್ಷಣದ ಕುರಿತು ಇಂತಹ ಅಭಿಯಾನಗಳು ಅತ್ಯಂತ ಅವಶ್ಯಕ. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿನಿಯರಲ್ಲಿ ಜಾಗೃತಿ ಮೂಡುತ್ತಿರುವುದು ಶ್ಲಾಘನೀಯ ಎಂದು ಅಭಿಪ್ರಾಯಿಸಿದರು. SSC PUC ಡಿಗ್ರಿ ಸಮಯದಲ್ಲಿ ಈ ಡ್ರಗ್ಸ್ ನನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಒಂದು ತಂಡ ಕೆಲವು ಸತಿ ರಚನೆ ಮಾಡಿರ್ತಾರೆ. ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅಂದ್ರೆ ನಿಮಗೆ ಅದಕ್ಕೆ ವ್ಯಸನಿಗಳನ್ನಾಗಿ ಮಾಡಲಿಕ್ಕಾಗಿ ಒಂದು ವ್ಯವಸ್ಥೆ, ಕ್ರಿಮಿನಲ್ ಆಕ್ಟಿವಿಟಿ ಇರ್ತದೆ. ಒಂದು ಸತಿ ಟ್ರೈ ಮಾಡಿ ಏನಾಗೋದಿಲ್ಲ, ಒಂದು ಸತಿ ಅದನ್ನು ಡ್ರಗ್ಸನ್ನು ತೊಗೊಂಡ್ರೆ ಏನಾಗೋದಿಲ್ಲ ಅನ್ನುವಂಥ ಮಾತನ್ನು ಯಾರೋ ಬಂದು ನಿಮ್ಮ ಹತ್ರ ಹೇಳ್ತಾರೆ. ಕುಡಿತ, ಡ್ರಗ್ಸ್ ಈ ರೀತಿಯ ಚಟಕ್ಕೆ ನಿಮ್ಮನ್ನು ಇನ್ವಾಲ್ವ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನೀವು ಯಾವಾಗ ನೋ ಅಂತ ಹೇಳಬೇಕು, ಯಾವಾಗ ಇಲ್ಲ ನಾನು ಅದನ್ನು ಮಾಡೋದಿಲ್ಲ, ಒಂದು ಲೆವೆಲ್ವರೆಗೆ ತೊಂದರೆ ಇಲ್ಲ, ನಾನೆಲ್ಲ ಸಮಾಜದಲ್ಲಿ ಇರ್ತೇನೆ, ಎಲ್ಲರೂ ಒಟ್ಟಾಗಿ ಸೋಷಲ್ ಆಗಿ ಇರ್ತೇನೆ, ಅದರ ನಂತರ ಐ ಆಮ್ ಗೋಯಿಂಗ್ ಟು ಸೇ ನೋ. ಆ ನೋ ಅನ್ನುವಂಥದ್ರ ಬಗ್ಗೆ ನೀವು ಯಾವಾಗ ನೋ ಹೇಳಬೇಕು, ನಿಮ್ಮ ಒಂದು ಲಕ್ಷ್ಮಣ ರೇಖೆಯನ್ನು ನೀವೇ ಹಾಕ್ಕೊಳ್ಬೇಕು ನನ್ನ ಜೀವನದಲ್ಲಿ. ಆಯಿತು, ನಾನು ಎಲ್ಲರೊಂದಿಗೆ ಸಹ ಒಳ್ಳೆ ರೀತಿಯಿಂದ ಇರ್ತೇನೆ, ಆದರೆ ಈ ಗೆರೆಯನ್ನು ದಾಟುವುದಿಲ್ಲ ನಾನು ಅನ್ನುವಂಥದ್ದು ಒಂದು ಕಲ್ಪನೆಯನ್ನು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕಾದಂಥ ಅವಶ್ಯಕತೆ ಖಂಡಿತ ಇದೆ. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಡಾ ಸಂಸತ್ ಕುಂಜತ್ ಬೈಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಬಿಜಿಎಸ್ ಸಂಸ್ಥೆಗಳ ಮಂಗಳೂರು ವ್ಯವಸ್ಥಾಪಕರಾದ ಸುಬ್ಬ ಕಾರಡ್ಕ ಹಾಗೂ ಬಿಜಿಎಸ್ ಪ್ರೌಢಶಾಲೆ ಮತ್ತು ಕಾವೂರಿನ ಮುಖ್ಯೋಪಾಧ್ಯಾಯಿನಿ ಪ್ರಿಯಾ ಬಂಗೇರ ಉಪಸ್ಥಿತರಿದ್ದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ಯಾನಲ್ ವಕೀಲೆ ಮಾನಸ ಹೆಗ್ಡೆ, ಸಮಾಜ ಕಾರ್ಯ ಮತ್ತು ಶಿಕ್ಷಣ ತಜ್ಞೆ ಅನುರಾಧ ಶೆಟ್ಟಿ, ಕರ್ನಾಟಕ ಸರ್ಕಾರದ ಬಾಲ ನ್ಯಾಯ ಮಂಡಳಿಯ ಸದಸ್ಯೆ ಸಚಿತಾ ನಂದಗೋಪಾಲ್ ಹಾಗೂ ಎಜೆ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಡಾ ಸಂಸ್ಕೃತಿ ಶೆಟ್ಟಿ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ನ ಕೋಶಾಧಿಕಾರಿ ವಿಧೀಶ್ ಸಾಲಿಯಾನ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಟ್ರಸ್ಟಿ ಕವಿತಾ ಶ್ರೀರಾಮ್ ಸ್ವಾಗತಿಸಿದರು. ಅದೇ ರೀತಿ ಟ್ರಸ್ಟಿ ಸವಾದ್ ವಂದಿಸಿದರು. ಕಾರ್ಯದರ್ಶಿ ಹನೀಶ್ ಸವಾದ್ ಕಾರ್ಯಕ್ರಮ ನಿರೂಪಿಸಿದರು.